ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಿತ್ರದುರ್ಗ ಡಿಸ್ಟಿಕ್ಕು, ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಕಸಬಾ ದೊಡ್ಡ ಸಿದ್ದಮ್ಮನಹಳ್ಳಿ ಗ್ರಾಮಕ್ಕೆ ಸಂಬಂಧಪಟ್ಟ ಒಂದು 2 ಎಕರೆ ಜಮೀನು ಮಾರುವಂಥ ಜಮೀನಲ್ಲಿ ಇದ್ದೀನಿ. ಇದು ಸರ್ವಿಸ್ ರೋಡು. ಈಗ ನಿಮಗೆ ನಾನು ಮೊದಲೇ ತೋರಿಸಿದ್ದೀನಿ. ತಾರ್ ರೋಡಿಂದ ಒಂದು 400 ಮೀಟ್ರ್ ಒಳಗಡೆ ಬರಬೇಕಾಗುತ್ತೆ. ಅಲ್ಲಿಂದ ಇದೆ ಜಮೀನು. ಈ ಕಡೆ ನೋಡಿ, ಇದು 2 ಎಕರೆ ಮಾರುವಂಥ ಜಮೀನು. ಜೊತೆಗೆ ಈ ಜಮೀನು ಏನೆಲ್ಲ ಯೂಸ್ ಮಾಡ್ಕೋಬೋದು, ಮಣ್ಣು ಯಾವುದು, ಇದರ ಬೆಲೆ ಎಷ್ಟು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವೀಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ. ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು. ಎಂದಿನಂತೆ ವಿಡಿಯೋನ ಶೇರ್ ಮಾಡೋಣ ಬನ್ನಿ ಸ್ನೇಹಿತರೆ. ಇದು ಮೊದಲಿಗೆ ಚಿತ್ರದುರ್ಗಕ್ಕೆ ಕೇವಲ 10 ಕಿಲೋಮೀಟ್ರ್ ಆಗುತ್ತೆ. ಅಂದರೆ ಈಗ ಹೊಸ ಬೈಪಾಸ್ ಅಂದರೆ ನ್ಯಾಷನಲ್ ಹೈವೇ NH4ರಿಂದ ಇಲ್ಲಿಗೆ 5 ಕಿಲೋಮೀಟ್ರ್ ಆಗುತ್ತೆ. ಇನ್ನು ಇದು ದೊಡ್ಡ ಸಿದ್ದಮ್ಮನಹಳ್ಳಿ ಗ್ರಾಮಕ್ಕೆ ಬರುವಂಥ ಒಂದು 2 ಎಕರೆ ಮಾರುವಂಥ ಜಮೀನು. ಚಿತ್ರದುರ್ಗಕ್ಕೆ 10 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ 200 ಕಿಲೋಮೀಟ್ರ್ ಆಗುತ್ತೆ. ಇನ್ನು ಚಳ್ಳಕೆರೆಗೆ 25 ಕಿಲೋಮೀಟ್ರ್ ತಪ್ಪಿದ್ರೆ 20 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ. ಇದು 2 ಎಕರೆ ಮಾರುವಂಥ ಜಮೀನು. ಈ ಜಮೀನಿನ ಮಣ್ಣು ಬ್ಲ್ಯಾಕ್ ಸಾಯಿಲ್. ನೀವು ನೋಡ್ತಾ ಇದ್ದೀನಿ, ಬ್ಲ್ಯಾಕ್ ಸಾಯಿಲ್ ಇದು. ಈ ಕಡೆ ನೋಡಿ, ಕಲ್ಲಂಗಡಿ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಬ್ಲ್ಯಾಕ್ ಸಾಯಿಲು. ಇಲ್ಲಿ ನೀರಿನ ಸ್ಥಿತಿ ತುಂಬ ಚೆನ್ನಾಗಿದೆ. ನೀವು ನೋಡಿ, ಎಲ್ಲವೂ ಅಡಿಕೆ ತೋಟ, ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆ ಅಡಿಕೆ ತೋಟ, ಜೊತೆಗೆ ಬೆಟ್ಟ ಎಲ್ಲ ನಿಯರೇ ಆಗುತ್ತೆ. ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡೇ. ಇಲ್ಲಿ ಪಕ್ಕದಲ್ಲಿ ಅಡಿಕೆ ಕೂಡ ಹಾಕಿದ್ದಾರೆ ನೋಡಿ. ಇಲ್ಲೆಲ್ಲವೂ ಅಡಿಕೆ ತೋಟಗಳು ಹಾಕಿದ್ದಾರೆ ಭಾಳ. ಇಲ್ಲಿ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ, ಯಾವುದೇ ರೀತಿ ಖಾಲಿ ಬಿಟ್ಟಿರೋ ಲ್ಯಾಂಡ್ ಯಾವುದಿಲ್ಲ. ಇದು ಮಾತ್ರ ಮಳೆಗಾಲಕ್ಕೆ ಜೋಳ ಹಾಕಿದ್ರು, ಈಗಾಗಲೇ ಕಟಾವು ಹಂತದಲ್ಲಿದೆ, ಎಲ್ಲ ಕಟಾವು ಮಾಡ್ಕೊಂಡಿದ್ದಾರೆ, ಏನೂ ಇಲ್ಲ. ಇದು ಈ ಭಾಗದಲ್ಲಿ ನೀರಿನ ಸಮಸ್ಯೆ ಅಂತೂ ಯಾವುದೇ ರೀತಿ ತೊಂದರೆ ಇಲ್ಲ. ಇದು ಜನರಲ್ ಪ್ರಾಪರ್ಟಿ. ಮೊದಲನೇದಾಗಿ ಇದು ಮುಖ್ಯವಾಗಿ ಇದು ಜನರಲ್ ಪ್ರಾಪರ್ಟಿ. ಯಾವುದೇ ರೀತಿ ತಂಟೆ ತಕರಾರು ಯಾವುದೇ ರೀತಿ ಇಲ್ಲ. ಇದು ಕೇವಲ 2 ಎಕರೆ ಇರುವಂಥದ್ದು. ಜೊತೆಗೆ ಇದು ಎಲ್ ಶೇಪಲ್ಲಿ ಬರುತ್ತೆ ನೋಡಿ. ಈ ಜೋಳ ಏನು ಹಾಕಿದಾರೋ ಅಲ್ಲಿ ಬೇವಿನ ಮರದಿಂದ ಹಿಡಿದು ಈ ಕಡೆ ಹಿಂಗೋಗಿ ನಿಮಗೆ ಮುಂದ್ಗಡೆ ಅಲ್ಲಿ ನೋಡಿ ಏಕೆ ಎಲ್ ಶೇಪು. ಜೊತೆಗೆ ದಾರಿದು ಯಾವುದೇ ರೀತಿ ಸಮಸ್ಯೆ ಇಲ್ಲ. ಇದೇ ಜಮೀನಲ್ಲೇ ಸರ್ವಿಸ್ ರೋಡ್ ಹೋಗಿರುವಂಥದ್ದು. ಈ ಕಡೆ ಬ್ಲ್ಯಾಕ್ ಸಾಯಿಲಲ್ಲಿ ದಾರಿಗಳೆಲ್ಲ ಇದೇ ಥರನೇ ಇರ್ತವೆ. ನೀವು ಯಾವುದೇ ಬ್ಲ್ಯಾಕ್ ಸಾಯಿಲ್ ಜಮೀನು ತೊಗೊಂಡ್ರು ಕೂಡ, ಅಂದರೆ ಚಿತ್ರದುರ್ಗದ ಈ ಭಾಗದಲ್ಲಿ ಬ್ಲ್ಯಾಕ್ ಸಾಯಿಲ್ ಇರೋಂಥ ಜಾಗದಲ್ಲಿ ದಾರಿಲೇ ಓಡಾಡೋದು ಮಳೆಗಾಲದಲ್ಲಿ ತುಂಬ ಕಷ್ಟನೇ. ಬೇಸಿಗೆ ಕಾಲದಲ್ಲಿ ಯಾವುದೇ ರೀತಿ ದಾರಿಗೆ ಸಮಸ್ಯೆ ಇರಲ್ಲ. ಅಂದರೆ ಈ ಜಮೀನಿನಲ್ಲೇ ಸರ್ವಿಸ್ ರೋಡ್ ಹೋಗಿರೋದು, ಯಾವುದೇ ರೀತಿ ದಾರಿಗೆ ಸಮಸ್ಯೆ ಇಲ್ಲ. ಯಾಕೆಂದರೆ ಇದೇ ಜಮೀನಲ್ಲೇ ಸರ್ವಿಸ್ ರೋಡ್ ಹೋಗೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ನಿಮಗೆ. ಜನರಲ್ ಪ್ರಾಪರ್ಟಿ, ಮಣ್ಣು ಬ್ಲ್ಯಾಕ್ ಸಾಯಿಲು, ಜೊತೆಗೆ ನೀರಿನ ಸ್ಥಿತಿ ತುಂಬ ಉತ್ತಮವಾಗಿದೆ. ಇದು ದೊಡ್ಡ ಸಿದ್ದಮ್ಮನಹಳ್ಳಿ ಗ್ರಾಮಕ್ಕೆ ಬರುವಂಥ 2 ಎಕರೆ ಜಮೀನು. ಇನ್ನು ನಾನು ಒತ್ತಡದ ಬರದಲ್ಲಿ ಯಾವುದಾದ್ರೂ ವಿವರಣೆ ನೀಡುವಂಥ ಸಮಯದಲ್ಲಿ ಏರುಪೇರಾಗಿದ್ದರೆ ಅಂಥವನ್ನು ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಮುಂದಿನ ವೀಡಿಯೋಗಳಲ್ಲಿ ಅವನ್ನು ಸರಿ ಮಾಡಿಕೊಂಡು ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ, ಜೊತೆಗೆ ಈ ಜಮೀನಿನ ಮಾಲೀಕ ಚಿತ್ರದುರ್ಗದಲ್ಲಿ ಬೇರೆ ಜಮೀನನ್ನು ಖರೀದಿ ಮಾಡಿರುವುದರಿಂದ ಇದನ್ನು ಮಾರುವಂಥ ಉದ್ದೇಶ. ನಾನು ನಿಮಗೆ ಅದನ್ನು ಕೂಡ ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ. ಬೇರೆ ಜಮೀನು ಖರೀದಿಸುವಂಥ ಉದ್ದೇಶದಿಂದ ಇದನ್ನು ಖರೀದಿಸುವಂಥ ಅಂದರೆ ಮಾರುವಂಥ ಉದ್ದೇಶವನ್ನು ಹೊಂದಿದ್ದಾನೆ. ಅದು ಬಿಟ್ಟರೆ ಬೇರೆ ಯಾವ ಸಮಸ್ಯೆನೂ ಈ ಜಮೀನಿಗೆ ಬರಲ್ಲ. ಇನ್ನು ಈ ಜಮೀನಿನ ಬೆಲೆ 20 ಲಕ್ಷದಿಂದ 21 ಲಕ್ಷ ಅದರ ಮಧ್ಯಭಾಗದಲ್ಲಿ ಆಗುತ್ತೆ. ಈ ಕಡೆ ಇಂಟ್ರೆಸ್ಟ್ ಇರೋರು ಮತ್ತು ಇಲ್ಲೆಲ್ಲ ಸಣ್ಣದಾಗಿ ಫಾರ್ಮ್ ಹೌಸ್ಗಳು ಮಾಡ್ಕೊಂಡಿದ್ದಾರೆ. ಆ ಥರ 2 ಎಕರೆಯಲ್ಲಿ ಸಿಂಪಲ್ಲಾಗಿ ನಾವು ಚಿತ್ರದುರ್ಗ ಬೇರೆ ಹತ್ತಿರ ಆಗೋದ್ರಿಂದ, ಈಗ ನೋಡಿರಿ ಅದೇ ವಿಲೇಜ್, ನೀವು ಅಲ್ಲಿ ದೂರದಲ್ಲಿ ಕಾಣಿಸುತ್ತೆ ನಿಮಗೆ, ಅದೇ ವಿಲೇಜ್. ಇಲ್ಲಿಂದ ವಿಲೇಜ್ 1 ಕಿಲೋಮೀಟ್ರ್ ಆಗುತ್ತೆ. 20ರಿಂದ 21 ಲಕ್ಷ ಅದರ ಮಧ್ಯದಲ್ಲಿ ಆಗುತ್ತೆ. ನೇರವಾಗಿ ಪಾರ್ಟಿ, ಯಾವುದೇ ರೀತಿ ಮಧ್ಯವರ್ತಿಗಳು ಇರೋದಿಲ್ಲ. ನಾನು ಯಾವುದೇ ವಿಡಿಯೋದಲ್ಲಿ ಹೇಳಿಲ್ಲ, ಇತ್ತೀಚಿನ ದಿನಗಳಲ್ಲಿ ಹೇಳ್ತಾ ಇದ್ದೀನಿ. ನಿಮಗೆ ಹೇಳ್ಬೋದಾಗಿತ್ತು ಮುಂಚೆಲೇ, ಆದರೆ ಈಗ ಹೇಳ್ತಾ ಇದ್ದೀನಿ, ಯಾವುದೇ ಮಧ್ಯವರ್ತಿಗಳು ಇರೋದಿಲ್ಲ. ನೇರವಾಗಿ ಓನರ್ ಇರ್ತಾನೆ. ನೀವು ಕೂತ್ಕೊಂಡು ಮಾತಾಡಿ
ಒಂದು ಹಂತಕ್ಕೆ ಬರ್ಬೋದು. ಜೊತೆಗೆ ಯಾವುದೇ ಜಮೀನು ತೊಗೊಳ್ಳಿ, ಆ ಜಮೀನಲ್ಲಿ ಅರ್ಧ ಗಂಟೆ ಕಾಲ ಕಳೀರಿ, ಬಂದು ಟೈಮ್ ಸ್ಪೆಂಡ್ ಮಾಡಿ. ಆಗ ಆ ಜಮೀನಿನ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ನಿಮಗೆ ಅಂತ ಹೇಳ್ತಾ, ಇದೇ ರೀತಿ ಯಾರೆಲ್ಲ ಹೊಸಬರಾಗಿ ವೀಡಿಯೋ ನೋಡ್ತಾ ಇದ್ದಾರೆ, ನಿಮ್ಮ ಸ್ನೇಹಿತರು ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವ್ರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ಜಮೀನು ಮಾರಿಸ್ಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ, ಇದು ಇವತ್ತಿನ ವಿಡಿಯೋ. ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.